ನಂದೇನೋ ಕೂದಲು ಬಗ್ಗೆ ಮಾತಾಡ್ತಾನೆ ಅಂತ ಹೇಳ್ತೀನಿ. ಇನ್ನೇನು ಹೇಳೋಣ ಅಧ್ಯಕ್ಷ, ಕೂದಲು ಇವ್ರಿಗೂ ಕಡಿಮೆ ಇತ್ತು, ಇವರು ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡ್ ಬಂದರೆ, ನಾನು ಮಾಡ್ಕೊಂಡ್ ಬಂದಿದ್ದೀನಿ. ನಾನು ಕಿತ್ತಾಕಿದ್ ಈ ಕೂದಲಲ್ಲ, ಬೇರೆ ಕೂದಲು ನಂಜೇಗೌಡ. ಅನ್ಪಾರ್ಲಿಮೆಂಟ್ ಮಾತಾಡಬಾರ್ದು ಅಂತಾನೆ. ಇಲ್ಲಿ ಪಾಪ ಮಹಿಳೆಯರೆಲ್ಲ ಇದ್ದಾರೆ, ನಾನ್ ಮಾತಾಡಕ್ಕಾಗಲ್ಲ. ನಾನು ಕಿತ್ತಿದ್ದಲ್ಲ, ಇದ್ರ ಬಗ್ಗೆ ಇದ್ರೆ ತೆಳುವುದೇ ಅಂತ ಹೇಳ್ಬೇಕು. ಕೂದಲು ತೆಳುವಿದೆ ಬುದ್ಧಿ ಜಾಸ್ತಿ ಅಂತ ನಂಜೇಗೌಡ, ಕರೆಕ್ಟಾ ಅಂತಾರೆ ಎಲ್ಲ ಗಾದೆಗಳು ಹೇಳೋದು. ಎಲ್ಲರನ್ನೂ ಎದುರಾಗ್ತಂತೆ ಸುಮ್ಮನೆ. ಇದು ಸಾಲದಂತೆ ಹೊಸಕೋಟೆಯವ್ರನ್ನೆಲ್ಲ ಎದುರಾಕಂತ ಇದೆ. ಹೋಗಿ ಹೊಸಕೋಟೆಯವ್ರ ಮೇಲೆ ಮಾಡ್ಬಿಡ್ತೀನಿ, ಹೊಸಕೋಟೆಯವ್ರನ್ನ ಈಗ ಬಿಡ್ತೀನಿ ಅಂದ್ರೆ ಏನು ಮಾಲೂರು ಹೊಸಕೋಟೆಯವ್ರು ಕಿತ್ಲಾಡ್ಲಿ ಅಂತ ನಿನ್ನ ಆಸೆ. ಇಲ್ಲಿ ಯಾರು ಕಿತ್ಲಾಡಲ್ಲ, ನೀನು ಬರೋನಿಲ್ಲವ್ರು ಯಾರೂ ಇಲ್ಲ. ಹೊಸಕೋಟೆಯವ್ರಿಗೂ ಎಲ್ಲ ಹೇಳಿದ್ದೀವಿ, ಅವ್ನು ಏನಾರ ಮಾತಾಡ್ಕೊಳ್ಳಿ, ಸುಮ್ಮನೆ ಇರಲಿ. ಅವ್ನು ಮಾತಾಡೋದೇ ಅದಕ್ಕೆ ಅಲ್ವಾ. ಈ ಕೂದಲು ಬಗ್ಗೆ ತಿಳ್ಕೊಂತೀನಿ, ನಾನು ಹೇಳಿದ್ ಬೇರೆ ಕೂದಲು. ನೋಡಿ ಎಲ್ಲ ಅವರು ಹೇಳಕ್ಕಾಗಲ್ಲ. ನೀನು ಒಂಥರ ಮುಗ್ಬಾಟ್ಲಾಗ್ಬಿಟ್ಟಿದ್ದೆ. ನಿನ್ಗೆ ಯಾರೋ ಇನ್ಫಾರ್ಮೇಶನ್ ಕೊಟ್ಟಾರಂತಲ್ಲ ಹೊಸಕೋಟೆಗೆ, ಅದನ್ನು 100 ಜನ ಫೋನ್ ಮಾಡ್ತಾರಂತೆ. ನಿನಗೆ ಬರೋದು 4 ಕಾಲು, ಆ ಫೋನ್ ನಂಬರ್ ನನಗೆ ಗೊತ್ತಿದೆ ನನಗೆ ಕೂಡ 4 ಕಾಲು. ಮುಂದಿನ ದಿನಗಳ ಅದ್ರ ಬಗ್ಗೆನೂ ಮಾತಾಡೋಣ. ಏನಾದ್ರು ಸಮಸ್ಯೆ ಆದ್ರೆ ಅಲ್ಲಿಗೂ ಬಾ. ನೀನು ಯಾರಿಗೂ ಹೊಸಕೋಟೆಗೆಲ್ಲ ನಮ್ಮವರೆಲ್ಲ ಕಾಂಗ್ರೆಸ್ ಅಲ್ಲಿ, ನಮ್ಮ ಮನೆ ಫ್ಯಾಮಿಲಿ ಎಲ್ಲ ಅಧ್ಯಕ್ಷೆ, ನಮ್ಮ ಅಣ್ಣ ನಮ್ಮ ತಂದೆ ಕಾಂಗ್ರೆಸ್ ಅಂತಲ್ಲ, ಮೊದ್ಲಿಂದ ಬಚ್ಚೇಗೌಡರ ಫ್ಯಾಮಿಲಿಗೆ, ಚಂದ್ಬರೇಗೌಡರ ಫ್ಯಾಮಿಲಿ ನಾವು ನಿಂತಿದ್ದೀವಿ. ನಿನ್ನೆ ಜೊತೆಗಿದ್ದು ಚೂರಿ ಹಾಕಿ ಓಡಾಡೋದು ನಮ್ಮಪ್ಪ ನನ್ಗೆ ಹೇಳ್ಕೊಟ್ಟಿಲ್ಲ. ಜೊತೆಗಿದ್ದು ಚೂರಿ ಹಾಕೋದು ಯಾರ್ಯಾರಿಗೆ ಹಾಕ್ತೆ? ನಾಗರಾಜ್ ಅವ್ರಿಗೆ ಹಾಕ್ತೆ, KH ವಿನತ್ನವ್ರಿಗೆ ಹಾಕ್ತೆ. ನನಗೆ ಕೂಡ ನೀನು ಚೂರಿ ಹಾಕೋದಲ್ಲ, ನೀನು ಓಡೋದು ಅಂತ ಹೇಳೋದು. ಚೂರಿ ಹಾಕ್ತೆ ಬರೀ ಮೋಸ ಮಾಡೋದೆ, ಹಂಗ್ ಮಾಡಕ್ಕಾಗ್ತದ? 40-50 ವರ್ಷದಿಂದ ಹಂಗೇ ಇದೀವಿ ಬಚ್ಚೇಗೌಡರ ಫ್ಯಾಮಿಲಿ ಜೊತೆ. ಅಲ್ಲೋಗೋದು ಹೊಸಕೋಟೆ ಗೆಲ್ಲು ಅಂತ ಹೇಳೋದು. ನೀನೇನಿಲ್ಲ, ನಿಮ್ಗೆ ತೀರಾ ಬೆಂಬಲ ಅದಲ್ಲ ಹೊಸಕೋಟೆಗ. ದಿನಾ ಫೋನ್ ಮಾಡ್ತಾರಲ್ಲ, ಅಲ್ಲ ಮತ್ತೆ ದುಡ್ಡು ಇದೆ, ಜನ ಲೂಟಿ ಮಾಡಿದ್ಯಾ. ಇಲ್ಲೊಂದ್ ಕಡೆ ಹಾಕ, ಮಕ್ಕಳನ್ನ ಅಲ್ಲೊಂದು ಹಾಕು, ಇಲ್ಲ ಶ್ರೀನಿವಾಸಪುರಕ್ಕೂ ಹಾಕ, ರಮೇಶ್ ಕುಮಾರ್ ಅವ್ರಿಗೂ ಹೇಳ್ತೀನಿ, ದುಡ್ಡು ಜಾಸ್ತಿ ಆಗುತ್ತೆ ಬಿಟ್ಬಿಟ್ರಪ್ಪ ಮುಗಿಸಿರ್ತೀರಿ ಅಂತ. ಯಾಕೆ ಮುಗ್ದಿಲ್ಲ? ನಾನು 400ರಿಂದ ಬಂದು MLA ಆಗಕ್ಕಾಯ್ತು, ನೀನೆಲ್ಲೋಗಾಗು. ಜನ ಬೆಂಬಲ ಜೋರಾಗಿ ಅಂತ ಏನೋ